Hello students, good morning. Once again welcome to the English grammar class. Today we will continue the pronoun topic. Let's learn the sixth kinds of pronoun, relative pronoun. ಸಂಬಂಧ ಸೂಚಕ ಸರ್ವನಾಮ. What is relative pronoun? What is the definition of relative pronoun? Some pronouns used to join two parts of a sentence are called relative pronoun. ಕೆಲವು ಸರ್ವನಾಮಗಳನ್ನು ಎರಡು ವಾಕ್ಯಗಳನ್ನು ಜೋಡಿಸುವ ಸಲುವಾಗಿ, ಅಂದರೆ ವಾಕ್ಯದ ಎರಡು ಭಾಗಗಳನ್ನು, ಎರಡು ವಾಕ್ಯ ಅನ್ನೋದಕ್ಕಿಂತ ಒಂದು ವಾಕ್ಯದ ಎರಡು ಭಾಗಗಳನ್ನು ಜೋಡಿಸಲು ಸಹಕರಿಸುವ ಪದಗಳನ್ನು ನಾವು ಸಂಬಂಧ ಸೂಚಕ ಸರ್ವನಾಮ ಅಂತೇಳಿ ಕರಿತೀವಿ. ಅದನ್ನೇ ಇಂಗ್ಲೀಷ್ ಒಳಗೆ ಹೇಳಿದರು, ಸಮ್ ಪ್ರನೌನ್ಸ್ ಯೂಸ್ ಟು ಜಾಯಿನ್ ಟೂ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಆರ್ ಕಾಲ್ಡ್ ರಿಲೇಟಿವ್ ಪ್ರನೌನ್. ಒಂದು ವಾಕ್ಯದ ಎರಡು ಭಾಗಗಳನ್ನು ಕೂಡಿಸಲು ಬಳಸುವ ಪದಗಳನ್ನು ಏನಂತ ಕರಿತೀವಿ? ಸಂಬಂಧ ಸೂಚಕ ಸರ್ವನಾಮ ಅಂತೇಳಿ ಕರಿತೀವಿ. ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿನಿ, ಆದ್ರೂ ಕೆಲವು ಇನ್ನೊಂದಿಷ್ಟು ಪದಗಳನ್ನು ನೀವು ನೋಡ್ರಿ. ಇಲ್ಲಿ ನೋಡ್ರಿ, ವಿಚ್ ಆರ್ ದ ರಿಲೇಟಿವ್ ಪ್ರನೌನ್ಸ್? ಸಿ ಹಿಯರ್, ಹೂ, ದ್ಯಾಟ್, ಹೂಸ್, ವಿಚ್, ಹೂಮ್. ದೀಸ್ ಆರ್ ರಿಲೇಟಿವ್ ಪ್ರನೌನ್ಸ್. ಇವೆಲ್ಲ ಸಂಬಂಧ ಸೂಚಕ ಸರ್ವನಾಮಗಳು. ಹೌದಾ? ನೋಡ್ರಿ ಯಾವ್ಯಾವು? ಹೂ, ದ್ಯಾಟ್, ಹೂಸ್, ವಿಚ್ ಆ್ಯಂಡ್ ಹೂಮ್. ಇದರಲ್ಲಿ ಈ ದ್ಯಾಟ್ ಅನ್ನೋದೊಂದರ ಬಿಟ್ಟರು ಉಳಿದದ್ದು ಎಲ್ಲನೂ ನೀವು ಈಗಾಗಲೇ ಕಲ್ತೀರಿ. ಎಲ್ಲಿ ಕಲ್ತೀರಿ? ಇವುಗಳನ್ನು ನೀವು ಎಲ್ಲಿ ಕಲ್ತೀರಿ ಮಕ್ಕಳೇ? ನೆನಪು ಮಾಡ್ಕೊಳ್ಳಿ ನೋಡೋಣ. ಈಗ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ, ಅಂದರೆ ಇಂಟ್ರೋಗೇಟಿವ್ ಪ್ರನೌನ್ನಲ್ಲಿ ಕಲ್ತೀರಿ ಈಗಾಗಲೇ ಹೌದಾ? ಹಂಗಿದ್ರೆ ಇಲ್ಲಿಯೂ ಕೂಡ ಇವು ಬರ್ತಾವೇನು? ಹೌದು, ಇವು ಇಲ್ಲಿಯೂ ಬರ್ತಾವ. ಆದ್ರೆ ಇಂಟ್ರೋಗೇಟಿವ್ ಪ್ರನೌನ್ ಒಳಗೆ ಏನು ಹೇಳಿದ್ದೆ ನಾನು ನಿಮಗೆ? ಪ್ರಶ್ನಾರ್ಥಕ ಸರ್ವನಾಮಗಳು ಎಲ್ಲಿ ಬರ್ತಾವಂತ? ವಾಕ್ಯದ ಪ್ರಾರಂಭಿಕ ಪದದಲ್ಲಿ ಈ ಪದಗಳನ್ನು ನಾವು ಬಳಸ್ತೀವಿ. ವಾಕ್ಯದ ಪ್ರಾರಂಭದಲ್ಲಿ ಈ ಪದಗಳು ಬಂದು ಅಂದ್ರೆ ಯಾವ್ಯಾವು? ಹೂ, ಹೂಮ್, ವಿಚ್, ಹೂಸ್. ಇಂತಹ ಪದಗಳು ವಾಕ್ಯದ ಪ್ರಾರಂಭದಲ್ಲಿ ಬಂದಾಗ ಇವು ಪ್ರಶ್ನಾರ್ಥಕ ಪದಗಳು ಅಂತ ಅನಿಸ್ಕೋತಾವ. ಇವುಗಳಿಗೆ ನಾವು ಇಂಟ್ರೋಗೇಟಿವ್ ಪ್ರನೌನ್ ಅಂತ ಕರಿತೀವಿ. ಹಾಗಿದ್ರೆ ಈ ರಿಲೇಟಿವ್ ಪ್ರನೌನ್ ಒಳಗೆ ಇವ್ರದ್ದೇನು ಕೆಲಸ? ಈ ಪದಗಳ ಏನು ಕೆಲಸ ಅಂಥೇಳಿ ನಾವು ಇವತ್ತು ತಿಳ್ಕೋಬೇಕು. ಹೌದಾ? ಹಂಗಿದ್ರೆ ಇವುಗಳನ್ನು ನಾವು ಇಂಟ್ರೋಗೇಟಿವ್ ಪ್ರನೌನ್ ಅಂತ ಹೆಂಗೆ ಗುರುತಿಸ್ಬೇಕು ಮತ್ತು ರಿಲೇಟಿವ್ ಪ್ರನೌನ್ ಅಂತ ಹೆಂಗೆ ಗುರುತಿಸ್ಬೇಕು ಅನ್ನೋದನ್ನೇ ಈಗಾಗಲೇ ನೀವು ಇಂಟ್ರೋಗೇಟಿವ್ ಪ್ರನೌನ್ ತಿಳ್ಕೊಂಡಿರಿ. ಈಗ ಇದೇ ಪದಗಳನ್ನು ರಿಲೇಟಿವ್ ಪ್ರನೌನ್ ಅಂತ ಹೆಂಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಸರಿನಾ? ಈಗಾಗಲೇ ನೀವು ಹಿಂಗೆ ತಿಳ್ಕೊಂಡ್ರಿ. ಈಗ ಏನು? ಹೂ, ದ್ಯಾಟ್, ಹೂಮ್, ಹೂಸ್, ವಿಚ್. ದೀಸ್ ಆರ್ ರಿಲೇಟಿವ್ ಪ್ರನೌನ್ಸ್. ನೋಡಿರಿ, ಹಂಗಿದ್ರೆ ನಾವು ಯಾವಾಗ ಬಳಸ್ತೀವಿ? ಹೂ, ಹೂಮ್. ದೀಸ್ ಆರ್ ಫಾರ್, ಇಲ್ಲಿ ನಿಮ್ಗೆ ಇಲ್ಲಿ ಯಾರು ಕಾಣಿಸ್ಲಿಕ್ಕತ್ತಾರ ನೋಡ್ರಿ? ಇವರೆಲ್ಲ ಯಾರಿವರು? ಪೀಪಲ್. ದೀಸ್ ಆರ್ ಪೀಪಲ್. ಹೌದಾ? ಇವರೆಲ್ಲ ಯಾರು? ಜನರು. ಹಂಗಿದ್ರೆ ಹೂ ಮತ್ತು ಹೂಮ್, ಹೂ ಆ್ಯಂಡ್ ಹೂಮ್ ಆರ್ ಫಾರ್ ಪೀಪಲ್. ಜನರಿಗಾಗಿ, ವ್ಯಕ್ತಿಗಳಿಗಾಗಿ ನಾವು ಇವುಗಳನ್ನು ಬಳಸ್ತೀವಿ. ಹೌದಾ? ಇನ್ನು ವಿಚ್. ಈ ವಿಚ್ ಅನ್ನೋ ಪದ ಎದಕ್ಕೆ ಬಳಸ್ತೀವಿ ನಾವು? ಇಲ್ಲೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾವಲ್ಲ, ದೀಸ್ ಆರ್ ಥಿಂಗ್ಸ್. ಇವು ವಸ್ತುಗಳು. ವಿಚ್, ದಿಸ್ ವರ್ಡ್ ಫಾರ್ ಥಿಂಗ್ಸ್. ವಸ್ತುಗಳು ಬಂದಾಗ ವಸ್ತುಗಳ ಜೊತೆಗೆ ನಾವು ವಿಚ್ ಅನ್ನುವಂತಹ ಪದವನ್ನು ಬಳಸ್ತೀವಿ. ಇವು ಯಾವಾಗ ಬಳಸ್ತೀವಿ ನಾವು ಹಂಗಿದ್ರೆ ಸೆಂಟೆನ್ಸ್ ಒಳಗೆ ಅನ್ನೋದನ್ನು ನಾವು ವಾಕ್ಯದ ರೂಪದಲ್ಲಿ ಹೋದಾಗ ನಿಮಗೆ ತಿಳಿತದೆ. ಇನ್ನು
ಹೂಸ್. ಹೂಸ್ ಹೂಸ್ ಅಂದರೆ ಏನು? ಏನು ಹೂಸ್ ಅಂದ್ರೆ? ಯಾರದ್ದು. ನೋಡ್ರಿ, ಇಲ್ಲಿ ಒಬ್ಬ ಬಾಲಕ ನಿಂತಾನ. ಇಲ್ಲಿ ನೋಡ್ರಿ, ಇಲ್ಲೊಂದು ಮನಿ ಅದ, ಇಲ್ಲೇ ಚೆಂಡು ಅದ, ಇಲ್ಲೇ ಪೆನ್ಸಿಲ್ ಅದ, ಇಲ್ಲೇ ಸ್ಕೇಲ್ ಅದ, ಇಲ್ಲಿ ಬುಕ್ ಅದ, ಇದು ಸೈಕಲ್ ಅದ. ಇದು ಯಾರ್ದು? ಇದು ಈ ಒಂದು ಬಾಲಕನದ್ದು. ಹೌದಾ? ಬಾಲಕಂದು ಅಂತ ಹೇಳಬೇಕಾದಾಗ, ಇದೊಂದು ಹುಡುಗಂದು ಅಂತ ಹೇಳಬೇಕಾದಾಗ ನಾವು ಇದನ್ನು ಈ ಹೂಸ್ ಅನ್ನೋದನ್ನು ಬಳಸ್ತೀವಿ. ಹಾಗಿದ್ರೆ ಈ ಹೂಸ್ ಯಾವ ವಾಕ್ಯದಲ್ಲಿ ಹೆಂಗೆ ಬಳಸ್ತೀವಿ ಅನ್ನೋದನ್ನು ವಾಕ್ಯದ ಮೂಲಕ ಹೋದಲ್ಲಿ ನಮಗೆ ತಿಳಿತದೆ. ಇದು ಒಂದು ಕೂಡ ಯಾವುದು ಅನ್ಸ್ಕೋತದ? ರಿಲೇಟಿವ್ ಪ್ರನೌನ್. ಹೂಸ್ ಈಸ್ ರಿಲೇಟಿವ್ ಪ್ರನೌನ್. ನೆಕ್ಸ್ಟ್, ದ್ಯಾಟ್. ದ್ಯಾಟ್ ಈಸ್ ಆಲ್ಸೋ ರಿಲೇಟಿವ್ ಪ್ರನೌನ್. ಇದನ್ನು ಕೂಡ ನಾವು ನೋಡ್ರಿ ಪೀಪಲ್ ಜೊತೆಗೆ ಬಳಸ್ತೀವಿ. ದ್ಯಾಟ್ ಫಾರ್ ಪೀಪಲ್ ಆ್ಯಂಡ್ ಆಲ್ಸೋ ಥಿಂಗ್ಸ್ ಫಾರ್ ಥಿಂಗ್ಸ್. ಅರ್ಥ ಆಯ್ತಾ? ದ್ಯಾಟ್ ಈಸ್, ದ್ಯಾಟ್ ಅನ್ನೋದು ನಾವು ವ್ಯಕ್ತಿಗಳಿಗೂ ಬಳಸ್ತೀವಿ ಮತ್ತು ವಸ್ತುಗಳಿಗೂ ಬಳಸ್ತೀವಿ. ಹೌದಾ? ಇನ್ನು ವಾಕ್ಯದ ರೂಪದಲ್ಲಿ ನೋಡೋಣ. ನೋಡಿ, ಈಗ ನಿಮಗಿದು ಅರ್ಥ ಆಗ್ತದೆ ವಾಕ್ಯದ ರೂಪದಲ್ಲಿ ನಾವು ಹೆಂಗೆ ಬಳಸಬೇಕು ಅಂತ. ಈಗಾಗಲೇ ನೀವು ತಿಳ್ಕೊಂಡಿರಿ ಸೆಂಟೆನ್ಸ್ ಒಳಗೆ. ಏನಂತ ತಿಳ್ಕೊಂಡ್ರಿ? ವಾಟ್ ಈಸ್ ರಿಲೇಟಿವ್ ಪ್ರನೌನ್? ಸಮ್ ಪ್ರನೌನ್ಸ್ ಆರ್ ಯೂಸ್ಡ್ ಟು ಜಾಯಿನ್ ಟು ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. ಟು ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. ಸಮ್ ಪ್ರನೌನ್ಸ್ ಯೂಸ್ಡ್ ಟು ಜಾಯಿನ್ ಟು ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಆರ್ ಕಾಲ್ಡ್ ರಿಲೇಟಿವ್ ಪ್ರನೌನ್. ಅರ್ಥ ಆಯಿತು? ಏನು? ಸಮ್ ಪ್ರನೌನ್ಸ್, ಕೆಲವು ಸರ್ವನಾಮಗಳನ್ನು. ಸಮ್ ಪ್ರನೌನ್ಸ್ ಯೂಸ್ಡ್ ಟು ಜಾಯಿನ್ ಟು ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. ಇಲ್ಲೇ ನೋಡ್ರಿ, ಎರಡು ನಿಮ್ಗೆ ಕಾಣಿಸ್ತವೆ ಇಲ್ಲೇ ವಾಕ್ಯಗಳು. ಇಲ್ಲೊಂದು ವಾಕ್ಯ ಅದ ನೋಡ್ರಿ, ಇಲ್ಲೊಂದು ವಾಕ್ಯ ಅದ. ಏನಿದು ವಾಕ್ಯ? ಐ ಹ್ಯಾವ್ ಎ ಫ್ರೆಂಡ್ ಆ್ಯಂಡ್ ಅನದರ್ ಸೆಂಟೆನ್ಸ್ ಇಸ್ ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಐ ಹ್ಯಾವ್ ಎ ಫ್ರೆಂಡ್, ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಹಾಗಿದ್ರೆ ಏನು ಇದನ್ನು ಜಾಯಿನ್ ಮಾಡ್ಯಾರ? ಜಾಯಿನ್ ಮಾಡಲಿಕ್ಕೆ ಯಾವ ರಿಲೇಟಿವ್ ಪ್ರನೌನ್ ಬಳಸ್ತಾರ ಅನ್ನೋದನ್ನು ನೋಡ್ರಿ. ಇವೆರಡೂ ವಾಕ್ಯಗಳನ್ನು ಇಲ್ಲೇ ಜಾಯಿನ್ ಮಾಡ್ಯಾರ. ಹೌದಾ? ಏನು ಮಾಡಿದರು? ಐ ಹ್ಯಾವ್ ಎ ಫ್ರೆಂಡ್ ಹೂ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನೋಡ್ರಿ, ಇಲ್ಲೇ ಹೂ ಅನ್ನೋ ಪದ ಬಂತಲ್ಲ, ಇದುವೇ ರಿಲೇಟಿವ್. ಏನು ರಿಲೇಟಿವ್? ಈ ಎರಡೂ ವಾಕ್ಯಗಳನ್ನು ಇದು ಕೂಡಿಸಿ ಒಂದು ಸೆಂಟೆನ್ಸ್ ಮಾಡ್ತು. ಹೌದಾ? ಇವೆರಡನ್ನೂ ಎರಡುಗಳಿಗೂ ಸಂಬಂಧಿಸುವ ಪದ ಯಾವುದು? ಹೂ. ಈ ಹೂ ಅನ್ನೋದನ್ನೇ ನಾವು ರಿಲೇಟಿವ್ ಪ್ರನೌನ್ ಅಂತಲೇ ಕರಿತೀವಿ. ಐ ಹ್ಯಾವ್ ಎ ಫ್ರೆಂಡ್ ಹೂ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನೋಡ್ರಿ, ನಾನು ಒಬ್ಬ ಒಳ್ಳೆಯ ಗೆಳೆಯನನ್ನು ಹೊಂದಿದ್ದೇನೆ ಅಂತ ನನಗೆ ಒಬ್ಬ ಗೆಳೆಯ ಇದ್ದಾನೆ, ಅವನೇ ಇಂಗ್ಲೀಷ್ ಮಾತಾಡಬಹುದು. ನೋಡ್ರಿ, ಇಂಗ್ಲೀಷ್ ಮಾತಾಡ್ತಾನಲ್ಲ ಅವನೇ. ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಅವ ಇಂಗ್ಲೀಷ್ ಮಾತನಾಡಬಲ್ಲ, ಅವನೇ ನನ್ನ ಗೆಳೆಯ ಅಂತ ಹೇಳ್ದಂಗೆ ಅವನೇ. ಇಲ್ಲೇ ಹೂ. ಹಾಗಿದ್ರೆ ಇದೇ ಹೂ ವಾಕ್ಯದ ಪ್ರಾರಂಭದಲ್ಲಿ ಬಂದಾಗ ಏನಾಗ್ತದ? ಇಂಟ್ರೋಗೇಟಿವ್ ಪ್ರನೌನ್ ಅಂತ ಅನ್ಸ್ಕೋತದ. ವಾಕ್ಯದ ಪ್ರಾರಂಭದಲ್ಲಿ ಹೂ ಬಂತು ಅಂತಂದ್ರೆ ಅದು ಇಂಟ್ರೋಗೇಟಿವ್ ಪ್ರನೌನ್ ಆಗ್ತದ. ವಾಕ್ಯದ ಮಧ್ಯದಲ್ಲಿ ಬಂದಾಗ ಅದು ರಿಲೇಟಿವ್ ಪ್ರನೌನ್ ಆಗ್ತದೆ. ಈಗ ನಿಮಗೆ ಅರ್ಥ ಆಗ್ಲಿಕ್ಕತ್ತು ಅಂತ ಅಂದ್ಕೊಂಡೀನಿ. ಸರಿ, ಇನ್ನೊಂದು ವಾಕ್ಯ ನೋಡೋಣ. ಇಲ್ಲಿಯೂ ಕೂಡ ಎರಡು ವಾಕ್ಯಗಳ ನಿಮ್ಮ ಕಣ್ಣಿಗೆ ಕಾಣಿಸ್ತಾವೀಗ ನೋಡ್ರಿ. ಐ ನೋ ದ ಗರ್ಲ್. ಏನಂಗಂದ್ರೆ ಆ ಹುಡುಗಿ ನನಗೆ ಗೊತ್ತು. ಐ ನೋ ದ ಗರ್ಲ್. ಆ ಹುಡುಗಿ ನನಗೆ ಗೊತ್ತು. ಎರಡನೇ ವಾಕ್ಯ ಏನದ? ಯು ಮೆಟ್ ಹರ್ ಎಸ್ಟರ್ಡೇ. ನೀನು ಅವಳನ್ನು ನಿನ್ನೆ ಭೇಟಿಯಾಗಿದ್ದೀಯಾ? ನಿನ್ನೆ ನೀನು ಅವಳನ್ನು ಭೇಟಿಯಾದೆ. ಆ ಹುಡುಗಿ ನನಗೆ ಗೊತ್ತು. ಈ ಎರಡೂ ವಾಕ್ಯಗಳನ್ನು ಸೇರಿಸುವಾಗ ಯಾವ ಒಂದು ರಿಲೇಟಿವ್ ಪ್ರನೌನ್ ಬಂದದಂತ ನೋಡಿ. ಕೆಳಗಿನ ವಾಕ್ಯದಲ್ಲಿ ಹೆಂಗೆ ಮಾಡ್ಯಾರ ನೋಡ್ರಿ. ಐ ನೋ ದ ಗರ್ಲ್ ಹೂಮ್ ಯು ಮೆಟ್ ಎಸ್ಟರ್ಡೇ.
ಯಾರನ್ನು ನೀನು ನಿನ್ನೆ ಭೇಟಿಯಾದಲ್ಲ ಆ ಹುಡುಗಿ ನನಗೆ ಗೊತ್ತು. ಹೂಮ್, ಹೌದಾ, ಯಾರನ್ನು. ಹೂಮ್ ಯು ಮೆಟ್ ಎಸ್ಟರ್ಡೇ, ಐ ನೋ ದ ಗರ್ಲ್. ನೀನು ನಿನ್ನೆ ಯಾರನ್ನು ಭೇಟಿಯಾದಲ್ಲ ಅವಳು ನನಗೆ ಗೊತ್ತು, ಆ ಹುಡುಗಿ ನನಗೆ ಗೊತ್ತು ಅಂತ ಹೇಳಿದೆ. ಹಾಗಿದ್ರೆ ವಾಕ್ಯಗಳ ಮಧ್ಯದಲ್ಲಿ ಈ ಹೂಮ್ ಬಂದಿರುವುದರಿಂದ ಇದು ರಿಲೇಟಿವ್ ಪ್ರನೌನ್ ಆಗ್ತದೆ. ಗೊತ್ತಾಯಿತು? ಇವು ಪ್ರಶ್ನೆ ಪದಗಳು ವಾಕ್ಯದ ಮಧ್ಯದಲ್ಲಿ ಬಂದಾಗ ಅದು ರಿಲೇಟಿವ್ ಪ್ರನೌನ್ ಆಗ್ತದೆ. ಇಷ್ಟು ನೀವು ತಿಳ್ಕೊಡ್ರಿ. ಇನ್ನು ಮತ್ತೊಂದು ವಾಕ್ಯ ನೋಡೋಣ. ಮತ್ತೊಂದು ವಾಕ್ಯ. That is a castle. That is a castle. CASTLE. T ಸೈಲೆಂಟ್ ಆಗ್ತದೆ. That is a castle. My father bought it. My father bought it. ಇವು ಎರಡನ್ನೂ ಜಾಯಿನ್ ಮಾಡಿ ನೋಡ್ರಿ ಈ ಪದ ವಿಚ್. ನೋಡ್ರಿ, ಕ್ಯಾಸ್ಟಲ್ ಅಂತಂದ್ರೆ ಇಲ್ಲೊಂದು ನಿಮಗೆ ಕೋಟೆ ಕಾಣಿಸ್ತದಲ್ಲ, ಈ ಕೋಟೆ, ಇದಕ್ಕೆ ದುರ್ಗ, ಕಿಲ್ಲೆ ಅಂತ ಕರೀತಾರೆ. ಹೌದಾ? ಇಲ್ಲಿ ಒಬ್ಬ ವ್ಯಕ್ತಿ ನಿಂತಾನಲ್ಲ, ಈ ವ್ಯಕ್ತಿ ಹೇಳಲಿಕ್ಕತ್ತಾನ ಏನು, ದ್ಯಾಟ್ ಈಸ್ ಎ ಕ್ಯಾಸಲ್, ದ್ಯಾಟ್ ಈಸ್ ಎ ಕ್ಯಾಸಲ್, ಮೈ ಫಾದರ್ ಬೌಟ್ ಇಟ್. ನನ್ನ ತಂದೆ ಇದನ್ನು ಕೊಂಡುಕೊಂಡ್ರು. ಹೌದಾ? ಇದು ಏನದ, ಅದು ಒಂದು ದುರ್ಗ, ಒಂದು ಕೋಟೆ ಅಥವಾ ಒಂದು ಕಿಲ್ಲೆ. ಹೌದಾ? ಅದೊಂದು ಕೋಟೆ ಮನೆ. ಹೌದಾ? ಕೋಟೆ ಮನೆ, ಅದನ್ನು ನನ್ನ ತಂದೆ ಕೊಂಡ್ಕೊಂಡ್ರು ಅಂತ ಇಲ್ಲೇ ಹೇಳಿಕತ್ತಾನವ. ಹಾಗಿದ್ರೆ ಇಲ್ಲಿ ಏನು ಮಾಡ್ಯಾರ ನೋಡ್ರಿ, ಇಲ್ಲೇ ದ್ಯಾಟ್ ಈಸ್ ಎ ಕ್ಯಾಟಲ್ ವಿಚ್ ಮೈ ಫಾದರ್ ಬೌಟ್. ಹೌದಾ? ಅದುವೇ ಒಂದು ಕಿಲ್ಲೆ, ಅದುವೇ ಒಂದು ಕೋಟೆ ಮನೆ, ಯಾವುದನ್ನು ನನ್ನ ತಂದೆ ಕೊಂಡ್ಕೊಂಡ್ರು ಅಂತ ಹೇಳಿದ್ನಲ್ಲ, ಅದೇ ಕೋಟೆ ಅದು ಅಂಥೇಳಿ ಇಲ್ಲೇ ಪರಿಚಯ ಮಾಡಿಕೊಡ್ಲಿಕ್ಕತ್ತಾನ ನೋಡ್ರಿ. ವಿಚ್ ಅನ್ನೋದು ವಾಕ್ಯಗಳ ಎರಡು ವಾಕ್ಯದ ಮಧ್ಯದಲ್ಲಿ ಬಂದದ. ಅದಕ್ಕಾಗಿ ಇದು ಏನು ಅನಿಸ್ಕೊಂತು, ರಿಲೇಟಿವ್ ಪ್ರನೌನ್ ಅಂತ ಅನಿಸ್ಕೊಂತು. ಅರ್ಥ ಆಯ್ತಲ್ಲ ಮಕ್ಕಳೇ? ದ್ಯಾಟ್ ಈಸ್ ಎ ಕ್ಯಾಸ್ಟಲ್ ಮೈ ಫಾದರ್ ಬೌಟ್ ಇಟ್. ದ್ಯಾಟ್ ಈಸ್ ಎ ಕ್ಯಾಸ್ಟಲ್ ವಿಚ್ ಮೈ ಫಾದರ್ ಬೌಟ್ ಇಟ್. ಯಾವುದನ್ನು ನನ್ನ ತಂದೆ ಕೊಂಡ್ಕೊಂಡ್ರಲ್ಲ, ಯಾವ ಕೋಟೆನ, ಅದುವೇ ಆ ಕೋಟೆ ಅಂಥೇಳಿ ಇಲ್ಲಿ ಪರಿಚಯ ಮಾಡಿಕೊಡ್ಲಿಕ್ಕೆತಾನ. ಸೊ ವಿಚ್ ದಿಸ್ ವರ್ಡ್ ಈಸ್ ರಿಲೇಟಿವ್ ಪ್ರನೌನ್. ನೆಕ್ಸ್ಟ್, I have a friend. I have a friend. ನನಗೊಬ್ಬ ಗೆಳೆಯ ಇದ್ದಾನೆ. I have a friend. ನಾನು ಒಬ್ಬ ಗೆಳೆಯನನ್ನು ಹೊಂದಿದ್ದೇನೆ. His mother is a teacher. His mother is a teacher. ಅವನ ತಾಯಿ ಟೀಚರ್ ಇದ್ದಾರೆ, ಗುರುಮಾತೆ ಅಂತ ಹೇಳ್ತಾರೆ. ಅವನ ತಾಯಿ ಒಬ್ಬರು ಗುರುಗಳು. ಇದನ್ನು ಜಾಯಿನ್ ಮಾಡಲಿಕ್ಕೆ ಯಾವುದು, ಹೂಸ್ ಅಂದರೆ ಯಾರ. ಹೌದಾ? ಐ ಹ್ಯಾವ್ ಎ ಫ್ರೆಂಡ್ ಹೂಸ್ ಮದರ್ ಈಸ್ ಎ ಟೀಚರ್. ಹೂಸ್ ಮದರ್ ಈಸ್ ಎ ಟೀಚರ್. ನೋಡ್ರಿ, ಯಾರ ತಾಯಿ ಗುರುಮಾತೆಯಾಗಿದ್ದಾರೋ, ಯಾರ ತಾಯಿ ಶಿಕ್ಷಕಿಯಾಗಿದ್ದಾರೋ ಅವನೇ ನನ್ನ ಗೆಳೆಯ ಅಂತೇಳಿ ಇಲ್ಲಿ ಪರಿಚಯ ಮಾಡಿಕೊಡುವಾಗ. ಇಲ್ಲೇ ಒಬ್ಬ ಪರಿಚಯ ಮಾಡಲಿಕ್ಕೆ ಒಬ್ಬ ಹುಡುಗ ನಿಂತಾನಲ್ಲ, ಇಲ್ಲೇ ನೋಡ್ರಿ, ಒಬ್ಬ ಬಾಲಕ ನಿಂತಾನ, ಇವನ ಗೆಳೆಯ ಇವ. ಹೌದಾ? ಇವರಿಬ್ಬರು ಫ್ರೆಂಡ್ಸ್. ಹಾಗಿದ್ರೆ ಇವ್ರು ಯಾರು, ಅವನ ತಾಯಿ. ಅವ್ರ ತಾಯಿ ಏನಿದಾರ, ಶಿ ಈಸ್ ಎ ಟೀಚರ್. ಹೌದಾ? ನೋಡ್ರಿ, ಏನು ಪರಿಚಯ ಮಾಡಿಕೊಡ್ಲಿಕ್ಕೆ ನಮಗಿಲ್ಲೇ, ಐ ಹ್ಯಾವ್ ಎ ಫ್ರೆಂಡ್ ಹೂಸ್ ಮದರ್ ಈಸ್ ಎ ಟೀಚರ್. ಯಾರ ತಾಯಿ ಶಿಕ್ಷಕಿಯಾಗಿದ್ದಾರೋ ಅವನೇ ನನ್ನ ಗೆಳೆಯ ಅಂಥೇಳಿ. ಹೌದಾ? ಹಾಗಿದ್ರೆ ಈ ಹೂಸ್ ಅನ್ನೋ ಪದ ಏನದಲ್ಲ, ಇದು ರಿಲೇಟಿವ್ ಪ್ರನೌನ್ ಅಂತ ಅನಿಸ್ಕೋತದ. ನೆಕ್ಸ್ಟ್ ನೋಡ್ರಿ, ಹೀ ಈಸ್ ದ ಮ್ಯಾನ್. ಹೀ ಈಸ್ ದ ಮ್ಯಾನ್ ಐ ಟಾಕ್ ಟು ಹಿಮ್ ಎಸ್ಟರ್ಡೇ. ಈ ವ್ಯಕ್ತಿ ಅವನೇ, ನಿನ್ನೆ ನಾನು ಅವನಿಗೆ ಏನು ಮಾತಾಡಿದ್ನಲ್ಲ, ನಿನ್ನೆ ಎಸ್ಟರ್ಡೇ. ಹೌದಾ? ಇಲ್ಲಿ ಜಾಯಿನ್ ಮಾಡ್ಯಾರ ನೋಡ್ರಿ, ಯಾವುದು, ದ್ಯಾಟ್. ಹೀ ಈಸ್ ದ ಮ್ಯಾನ್ ದ್ಯಾಟ್ ಐ ಟಾಕ್ ಟು ಎಸ್ಟರ್ಡೇ. ದ್ಯಾಟ್ ಐ ಟಾಕ್ ಟು ಎಸ್ಟರ್ಡೇ. ನಿನ್ನೆ ನಾನು ಏನು ಮಾತಾಡಿದ್ನಲ್ಲ ಅದೇ ವ್ಯಕ್ತಿ ಇವ ಅಂತೇಳಿ. ನಿನ್ನೆ ನಾನು ಯಾರಿಗೆ ಮಾತಾಡಿದ್ನಲ್ಲ ಅದೇ ವ್ಯಕ್ತಿ ಅಂಥೇಳಿಲೆ ಪರಿಚಯ ಮಾಡಲಿಕ್ಕೆ. ಸೊ ದ್ಯಾಟ್
this word is. That word is relative pronoun. ನೋಡ್ರಿ, this is the office. This is the office where your dad works. ಹೌದಾ? ದಿಸ್ ಈಸ್ ದ ಆಫೀಸ್, ಇದೇ ನಿಮ್ಮ ಅಪ್ಪ ಮಾಡುವಂತಹ ಕೆಲಸ ಏನು ಮಾಡ್ತಾರಲ್ಲ ಅದು ಆಫೀಸ್ ಅಂತ ಇಲ್ಲಿ ನೋಡ್ರಿ. ದಿಸ್ ಈಸ್ ದ ಆಫೀಸ್ ವೇರ್ ಯುವರ್ ಡ್ಯಾಡ್ ವರ್ಕ್ಸ್. ನಿಮ್ಮ ತಂದೆ ಎಲ್ಲಿ ಕೆಲಸ ಮಾಡ್ತಾರಲ್ಲ, ಎಲ್ಲಿ, ಇದಕ್ಕೆ ಈ ವೇರ್ ಅನ್ನೋ ಪದ ನಾವು ಪ್ಲೇಸ್ ಬಂದಾಗ ಬಳಸ್ತೀವಿ. ಹೌದಾ? ಇಲ್ಲೇನು ಹೇಳಿಕತ್ತಾಳ ತಾಯಿ, ಅದಕ್ಕೆ ತಾಯಿ ತನ್ನ ಮಗನಿಗೆ ಏನು ಹೇಳಿಕತ್ತಾಳ, ನಿನ್ನ ತಂದೆ ಯಾವ ಆಫೀಸ್ನಲ್ಲಿ ಕೆಲಸ ಮಾಡ್ತಾರ, ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅದೇ ಕಚೇರಿ ಇದು ಅಂತೇಳಿ. ಯಾವ ಕಚೇರಿಯಲ್ಲಿ ನಿಮ್ಮ ತಂದೆ ಕೆಲಸ ಮಾಡ್ತಾರಲ್ಲ ಅದೇ ಕಚೇರಿ ಇದು ಅಂತೇಳಿ ತಾಯಿ ಪರಿಚಯ ಮಾಡಿಕೊಡ್ಲಿಕ್ಕತ್ತಾಳ. ಹೌದಾ? ಹಂಗಿದ್ರೆ ಇದು ವೇರ್ ಅನ್ನೋದೇನದಲ್ಲ, ಇದು ರಿಲೇಟಿವ್ ಪ್ರನೌನ್ ಅನ್ಸ್ಕೋತದ. ದಿಸ್ ಈಸ್ ದ ಆಫೀಸ್ ವೇರ್ ಯುವರ್ ಡ್ಯಾಡ್ ವರ್ಕ್ಸ್. ಹೌದಾ? ಇದೇ ವೇರ್ ಅನ್ನೋ ಪದ ವಾಕ್ಯದ ಪ್ರಾರಂಭದಲ್ಲಿ ಬಂದಾಗ ಇದು ಏನು ಅನ್ಸ್ಕೋತದ, ನೆನಪು ಮಾಡ್ಕೊಡ್ರಿ. ಎಸ್, ಇಂಟ್ರೋಗೇಟಿವ್ ಪ್ರನೌನ್ ಅಂತ ಅನ್ಸ್ಕೋತದ. ಇದು ಇಂಟ್ರೋಗೇಟಿವ್ ಪ್ರನೌನ್ ಯಾವಾಗ ವಾಕ್ಯದ ಪ್ರಾರಂಭದಲ್ಲಿ ಬಂದಾಗ ಅದು ಪ್ರಶ್ನೆಯನ್ನು ಉಂಟು ಮಾಡುವಂತಹ ಪದ ಆಗ್ತದೆ. ಆದ್ದರಿಂದ ಅದು ಪ್ರಶ್ನಾರ್ಥಕ ಸರ್ವನಾಮ. ಅದಕ್ಕೇ ನಾವು ಇಂಟ್ರೋಗೇಟಿವ್ ಪ್ರನೌನ್ ಅಂತ ಕರಿತೀವಿ. ಅದೇ ವಾಕ್ಯದ ಮಧ್ಯದಲ್ಲಿ ಬಂದಾಗ, ಹೌದಾ, ವಾಕ್ಯದ ಎರಡು ಭಾಗಗಳನ್ನು ಸಂಧಿಸುವ ಕ್ರಿಯೆಯಾಗಿ ಕೆಲಸ ಮಾಡಿದಾಗ ಅದು ರಿಲೇಟಿವ್ ಪ್ರನೌನ್ ಅಂತ ಅನಿಸ್ಕೋತದ. ಓಕೆ, ಇನ್ನೊಂದು ನೋಡ್ರಿ. ನೆಕ್ಸ್ಟ್ ವೇರ್ ಅನ್ನೋದು ಎಲ್ಲಿ ಬಳಸ್ತೀವಿ ನಾವು ನೋಡ್ರಿ. ದಿಸ್ ಈಸ್ ದ ಹೌಸ್, ಇದು ಮನೆ. ದಿಸ್ ಈಸ್ ದ ಹೌಸ್, ಐ ಲೀವ್ ಇನ್ ದ ಹೌಸ್. ದಿಸ್ ಈಸ್ ದ ಹೌಸ್, ಇದು ಮನೆ. ಐ ಲೀವ್ ಇನ್ ದ ಹೌಸ್, ನಾನು ಮನೆಯಲ್ಲಿ ವಾಸ ಮಾಡ್ತೀನಿ ಅಂತೇಳಿ. ಹಂಗಿದ್ರೆ ಮನೆಯನ್ನು ಪರಿಚಯ ಮಾಡುವಾಗ ನೋಡ್ರಿ, ದಿಸ್ ಯಾವುದಲ್ಲಿ ಯಾವ ಪದ ನಡು ಹಾಕ್ಯಾರಿಲ್ಲೇ ವೇರ್ ಅನ್ನೋದೊಂದು ಹಾಕ್ತಾರ. ಹೌದಾ? ಈ ವೇರ್ ಅನ್ನೋದು ಎಲ್ಲಿ ಬಳಸ್ತಾರಂತ ಹೇಳಿದೆ, ಎಲ್ಲೇ ಪ್ಲೇಸಸ್, ನೇಮ್ ಆಫ್ ದ ಪ್ಲೇಸ್ ಬರ್ತದ ಅಂತಹ ಸ್ಥಳದಲ್ಲಿ ನಾವು ಇದನ್ನು, ಅಂತಹ ವಾಕ್ಯದಲ್ಲಿ ಇದನ್ನು, ಈ ಪದವನ್ನು ನಾವು ಬಳಸ್ತೀವಿ. ದಿಸ್ ಈಸ್ ದ ಹೌಸ್ ವೇರ್ ಐ ಲೀವ್, ನಾ ಎಲ್ಲಿ ವಾಸ ಮಾಡ್ತೀನಿಲ್ಲ ಅದೇ ಈ ಮನೆ ಅಂತೇಳಿ. ನಾನು ಎಲ್ಲಿ ವಾಸ ಮಾಡ್ತೀನಿ ಅದೇ ಮನೆ. ವೇರ್ ಐ ಲೀವ್, ನಾನು ಎಲ್ಲಿ ವಾಸ ಮಾಡ್ತೀನಿ ಅದೇ ಈ ಮನೆ. ನಾನು ವಾಸ ಮಾಡುವಂತಹ ಈ ಸ್ಥಳವೇ ನನ್ನ ಮನೆ ಅಂತ. ದಿಸ್ ಈಸ್ ದ ಹೌಸ್ ವೇರ್ ಐ ಲೀವ್, ಇದೇ ನನ್ನ ಮನೆ, ನಾ ಎಲ್ಲಿ ವಾಸ ಮಾಡ್ತೀನಿಲ್ಲ ಅದೇ ನನ್ನ ಮನೆ ಅಂಥೇಳಿ ಇಲ್ಲೇ ಪರಿಚಯ ಮಾಡಿಕೊಟ್ಟದ್ದು. ಇಷ್ಟು ರಿಲೇಟಿವ್ ಪ್ರನೌನ್ ಬಗ್ಗೆ ನೀವೀಗ ತಿಳ್ಕೊಂಡ್ರಿ. ಹೌದಾ? ಇದಕ್ಕೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆಯನ್ನು, ಇನ್ನಿಷ್ಟು ಸೆಂಟೆನ್ಸ್ ವಾಕ್ಯಗಳನ್ನು ನಾನು ನಿಮಗೆ ಕಳಿಸ್ತೀನಿ. ಅದೇ ರೀತಿ ನೀವು ಇದು ಡೆಫಿನೇಷನ್ ಸಹಿತ ಮತ್ತು ಎಂತಹ ಪದಗಳು ರಿಲೇಟಿವ್ ಆಗಿ ಕೆಲಸ ಮಾಡ್ತವೆ, ಅವೇ ರಿಲೇಟಿವ್ ಪ್ರನೌನ್ ಅನ್ಸ್ಕೋತಾವ, ಅದರ ಜೊತೆಗೆ ಎಲ್ಲ ಚೆಂದಾಗಿ ಡೆಫಿನೇಷನ್ನ ಎಲ್ಲ ಓದ್ಕೊಡ್ರಿ. ವಾಕ್ಯಗಳನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ, ಇದರ ಅಭ್ಯಾಸನೂ ಕಳಿಸ್ಕೊಡ್ತೀನಿ. ಅದರ ತಕ್ಕಂಗೆ ನೀವು ಅಭ್ಯಾಸ ಮಾಡಿ. ಇನ್ನು ಇದ್ರ ಮುಂದಿಂದು ಇಂಡೆಫಿನೇಟ್ ಪ್ರನೌನನ್ನು ತಿಳಿದುಕೊಳ್ಳೋಣ.